ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಹೆಂಗಸರಿಗೆ ಸುಖ ನೀಡುವ ಸಂಭೋಗ ಆಸನಗಳು. ಸಂಭೋಗದ ಅನುಭವ ದೈಹಿಕ ಸಂಪರ್ಕಕ್ಕಿಂತಲೂ ಹೆಚ್ಚು. ಇದು ಆತ್ಮೀಯತೆ, ನಂಬಿಕೆ ಮತ್ತು ಪರಸ್ಪರ ಸಂತೋಷವನ್ನು ಬಲಪಡಿಸುವ ಸಹಯಾತ್ರೆ. ಹೆಂಗಸರಿಗೆ ಹೆಚ್ಚು ಸಂತೋಷ, ಆರಾಮ ಮತ್ತು ತೃಪ್ತಿಯನ್ನು ನೀಡುವಂತೆ ಸಂಭೋಗ ಆಸನಗಳನ್ನು ಆಯ್ಕೆ ಮಾಡುವುದು ಪಾಲುದಾರರ ಮಧ್ಯೆ ಗಾಢತೆಯನ್ನು ಹೆಚ್ಚಿಸಬಹುದು. ಇಲ್ಲಿ 25 ರೀತಿಯ ಸಂಭೋಗ ಆಸನಗಳ ಪೈಕಿ ಕೆಲವು ಹೆಂಗಸರ ಅಗತ್ಯಕ್ಕೆ ತಕ್ಕಂತೆ ಸುಖ ನೀಡುವ ಅಂಶಗಳನ್ನು ತಿಳಿಸಿಕೊಡುತ್ತೇವೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ನಿಮ್ಮ ಒಳ್ಳೆಯದಕ್ಕಾಗಿ. 1. ಮಿಷನರಿ. ಮೃದುವಾಗಿ ಹೆಂಗಸರಿಗೆ ಹೆಚ್ಚು ಕಣ್ಣು ಸಂಹಾರದ ಜೊತೆಗೆ ಭಾವನಾತ್ಮಕ ಸಂಪರ್ಕ. 2. ಕೌಗೋಳ ಹಾಸನ ಬದಿಗೆ ಮಲಗಿದ ರೀತಿ ಸಂಪರ್ಕ, ಶರೀರದ ಪೂರ್ಣ ಸ್ಪರ್ಶದ ಅನುಭವ. 3. ಚೈರ್ಹಾಸನ. ಪೇಣು ಹೆಂಗಸು ಕೊತ್ತಲೆಯಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ಆಳವಾದ ಸಂಪರ್ಕ. 4. ದಾಗಿ ಸ್ಟೈಲ್. ನಿಧಾನವಾಗಿ ಹಿಂಭಾಗದಿಂದ ಆದರೆ ನಿಧಾನ ಚಲನೆಯಲ್ಲಿ ಹೆಚ್ಚು ಕೌಟುಂಬಿಕ ಅನುಭವ. 5. ಕೌಗೋಳ ಕೌಚ್ ಪ್ಲೇ. ಸೋಫಾದ ಮೇಲೆ ಒಂದರ ಮೈ ಮೇಲೆ ಇನ್ನೊಬ್ಬರು ಹೆಚ್ಚು ಆರಾಮದಾಯಕ. 6. ಪಿಲ್ಲೋ ಸಪೋರ್ಟ್. ಹೆಂಗಸರ ತುದಿಗೆ ತಿಂಬು ಇಟ್ಟುಕೊಂಡು ಆಳವಾದ ಪ್ರವೇಶ. 7. ಲೋಟಸ್ ಪಾಸಿಷನ್. ಕಣ್ಣು ನೋಡುತ್ತಾ ಆತ್ಮೀಯತೆಯ ಹಾಸನ. 8. ಸ್ಪೂನ್ ಹಾಸನ. ಸ್ನೇಹಭಾವ, ಭದ್ರತೆ ಮತ್ತು ಮೃದುವಾದ ಚಲನಗಳು. 9. ಈಜಿಪ್ಷಿಯನ್ ಪೊಸಿಷನ್. ಹೆಂಗಸು ಬೆನ್ನು ಕೆಳಗೆ ತಿರುಗಿ ಪೇನುಕೋನದಲ್ಲಿ ಪ್ರವೇಶ. ಮೋಡಿ ನೆಲದಲ್ಲಿ ನೆಲದ ಮೇಲೆ ಉರಿದಂತೆ ಮಲಗಿದ ವೃದ್ಧವಾದ ಕ್ರಿಯೆ. 11. ಸೀಟಿಂಗ್. ಫೇಸ್ ಟು ಫೇಸ್. ಕುಳಿತುಕೊಂಡೆ ಮುಖಮುಖವಾಗಿ ಸಂಪರ್ಕ. 12. ಬೆಡ್ ಎಡ್ಜ್ ಪ್ಲೇ. ಹೆಂಗಸು ಬೆಡ್ ಎಡ್ಜಿನಲ್ಲಿ, ಪೇಣು ನೆಲದಲ್ಲಿ. 13. ಓಪನ್ ಲೆಗ್. ಮಿಷನರಿ. ಕಾಲುಗಳನ್ನು ತೆರೆದು ಹೆಚ್ಚು ಆಳ ಪ್ರವೇಶ. 11. ಮೈ ಮೇಲೆ ಮಲಗಿದ ಮಿಷನರಿ. ಸಂಪೂರ್ಣ ಶರೀರ ಸ್ಪರ್ಶ. 15. ರಿವರ್ಸ್. ಕೌಗೋಳ ಹಿಂಭಾಗ. ಕೌಗಳ ಹಾಸನ ದೃಷ್ಟಿಕೋನ ಬಲವಾಗಿದೆ. 16. ಫ್ಲೆಕ್ಸಿ ಲೆಗ್ ಪೊಸಿಷನ್. ಕಾಲುಗಳನ್ನು ಎತ್ತಿಕೊಂಡು ಆಳತೆಯ ಹೆಚ್ಚಳ. 17. ಬಟರ್ಫ್ಲೈ ಪೊಸಿಷನ್. ಹೆಂಗಸು ಹಾಸಿಗೆ ಎಡ್ಜ್ಗಳಲ್ಲಿ ಕಾಲುಗಳು ತೆರೆಗರುವ ರೀತಿಯಲ್ಲಿ. 18. ಬ್ಯಾಂಡ್ ಓವರ್ ಬೆಡ್. ಹಾಸಿಗೆ ಮೇಲೆ ಮುರುಕಿದ ರೀತಿಯಲ್ಲಿ. 19. ಬಿಸಿರುತ್ ಮುಕ್ಕಾಲು ಹಾಸನ. ಹೆಂಗಸು ಮುಕ್ಕಾಲಾಗಿ ಕುಳಿತು ಪೇಣು ಹಿಂದಿನಿಂದ. 20. ರೈಡರ್ ಪೊಸಿಷನ್. ಹೆಂಗಸು ಮೇಲಿರುತ್ತಾ ನಿಯಂತ್ರಣ ನೀಡುವ ಅವಕಾಶ. 21. ಸ್ಲೋ ಸೈಡ್ ಪೊಸಿಷನ್. ಪೇಣು ನಿಧಾನವಾಗಿ ಮುಂದೆ ಹಿಂದೆ ಚಲಿಸಿ ಹೆಚ್ಚು ನರಮ ವಿಸಂವೇದನೆ. 22. ಫೇಸ್ ಸೀಟಿಂಗ್. ಹೆಚ್ಚು ಮುತುವರ್ಜಿ ಯಾದ ಲೈಂಗಿಕ ಸಂಪರ್ಕಕ್ಕೆ. 23. ಸ್ಟ್ಯಾಂಡಿಂಗ್ ಪೊಸಿಷನ್. 2. ಹತ್ತಿರ ನಿಂತು ಚಲಿಸುವ ರೀತಿ. 24. ಸಾಫ್ಟ್ ಟೀ ಮಿಷನರಿ. ಮೃದುವಾದ ಆಳ ಪ್ರವೇಶ. ಹೆಚ್ಚು ಸಂವೇದನೆ. 25. ಫ್ಲೋರಲ್ ಲೋಟಸ್. ಲೋಟಸ್ ಮತ್ತು ಫಿಲೋ ಸಪೋರ್ಟ್ನ ಮಿಶ್ರಣ. ಸಂಭೋಗ. 1. ನೈಜವಾಗಿ ಪರಸ್ಪರ ಗೌರವ, ಸಂವೇದನೆ ಮತ್ತು ಸಂವಹನದ ಜೊತೆಗೆ ಗಾಢ ಸಂಬಂಧವನ್ನು ಕಟ್ಟುವ ಪ್ರಕ್ರಿಯೆ. ಪ್ರತಿಯೊಬ್ಬ ಹೆಂಗಸಿನದೇ ವಿಭಿನ್ನ ಶರೀರ ಭಾಷೆ, ತೃಪ್ತಿಯ ಮಾರ್ಪಕ ಇರುತ್ತದೆ. ಈ ಆಸನಗಳು ಆ ಶರೀರ ಸಂವೇದನೆಗೆ ತಕ್ಕಂತೆ ಪ್ರಯತ್ನಿಸಬಹುದಾದ ಮಾರ್ಗಗಳನ್ನು ನೀಡುತ್ತವೆ. ಮುಖ್ಯವಾಗಿ ಪೇಣು ಮತ್ತು ಹೆಂಗಸು ಇಬ್ಬರು ಆರಾಮದಾಯಕವಾಗಿರುವುದು ಮತ್ತು ಪರಸ್ಪರ ಒಪ್ಪಿಗೆಯೊಂದಿಗೆ ಸಂಭೋಗ ನಡೆಯುವುದು ಅತ್ಯಂತ ಪ್ರಮುಖ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.